ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ. ನಾನು ರಾಮಗೌಡ್ ಪಾಟೀಲ್. ರಸ್ತೆ ಪಕ್ಕ ಬೃಹತ್ ಗಾತ್ರದ ಬಾವಿ, ಮೃತ್ಯುಗೆ ಆಹ್ವಾನ. ರೈತರು ಶಾಲಾ ಬಸ್ಸುಗಳು ಸ್ವಲ್ಪ ಯಾಮಾರಿದರೂ ಸಾಕು, ಅಪಾಯ ಕಟ್ಟಿಟ್ಟ ಬುದ್ಧಿ. 50 ಅಡಿ ಬಾವಿ, ಬಾಯಿ ತೆರೆದು ನಿಂತಿದ್ದು ರೈತರ ಸ್ಥಳೀಯರ ಆತಂಕ. ಹುಕ್ಕೇರಿ ಮಲ್ಮಕಲ್ ಮಾರ್ಗದ ರಸ್ತೆಯ ಬಾವಿ ಎಂದು ಬಾಯಿ ತೆರೆದು ನಿಂತಿದೆ. ಸಾರ್ವಜನಿಕರು, ರೈತರು, ಶಾಲಾ ಬಸ್ಸುಗಳು ಸ್ವಲ್ಪ ಯಾಮಾರಿದರೂ ಅಪಾಯ ಕಟ್ಟಿಟ್ಟ ಬುತ್ತಿ. ರೈತರಲ್ಲಿ ಹೆಚ್ಚಿದ ಆತಂಕ. ರೈತರ ಸುತ್ತಲೂ ಅನೇಕ ಜಮೀನುಗಳಿದ್ದು ದಿನನಿತ್ಯ ಶಾಲೆಗೆ ಹೋಗುವ ಮಕ್ಕಳು, ಬಸ್ಸುಗಳು, ಹಿಡಕಲ್ ಡ್ಯಾಂಗೆ ಹೋಗುವ ಪ್ರಯಾಣಿಕರು ಈ ರಸ್ತೆ ಮೂಲಕವೇ ಹೋಗಬೇಕಾಗುತ್ತೆ. ಗೋಡೆ ಆಗ್ಬೇಕಂತ ವಿಚಾರ ಐತಿ. ಆದ್ರೆ ಯಾರು ಅದಕ್ಕೆ ಒಟ್ಟೈದು ತಗೊಳ್ಳಲ್ಲ. ಇದು ಪಕ್ಕದ ಗಾಡಿ ಆಗ್ಬೇಕಂತಾರೆ. ರಸ್ತೆಯ ಪಕ್ಕ ಯಾವುದೇ ತಡೆಗಡಿಯೂ ಇಲ್ಲ. ದಿನನಿತ್ಯ ಬಾವಿಗೆ ಸುತ್ತಲೂ ಮಣ್ಣು ಕುಸಿದು ಬೀಳುತ್ತಿದೆ. ಹಾಗಾಗಿ ರಸ್ತೆಯ ಮೇಲೆ ಹಾದು ಹೋಗುವ ವಾಹನ ಸವಾರರು ಒಂದು ವೇಳೆ ಸ್ವಲ್ಪ ತಪ್ಪಿದರೂ ನೇರವಾಗಿ ಬಾವಿಗೆ ಬೀಳುತ್ತಾರೆ. ದಿನ ಚಕ್ರಿ ಗಾಡಿ ಇದನ್ನ ತಗೊಂಡ್ಬರ್ತಿ. ದಿನನಿತ್ಯ ಪ್ರಯಾಣಿಸುವ ಬಸ್ಸುಗಳು, ವಾಹನ ಸವಾರರು, ರೈತರು ತಮ್ಮ ಚಕ್ಕಡಿ ಗಾಡಿ ಹೋಗುವಾಗ ಸ್ವಲ್ಪ ಯಾಮಾರಿದರೆ ಯಮಲೋಕನೇ ಗತಿ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ರೈತರ, ಪ್ರಯಾಣಿಕರ ಗೋಳು ಕೇಳಿ ತಡೆಗೋಡೆ ಕಟ್ಟಿ ಅನ್ನೋದೇ ಸ್ಥಳೀಯರ ಆಗ್ರಹ. ರಾಮಗೌಡ್ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಯಾವಾಗ ಬಂದು ನಿಧಾನ ಮಾಡ್ತೈತಿ ಹೇಳಕ್ ಬರಂಗಿಲ್ರಿ. ಇದು ಭಾಳ ಡೇಂಜರ್ ಐತ್ರಿ. ರಾತ್ರಿ ನೈಟ್ ಅದ ಬಂದ್ರೆ ಈ ಕಸ ನೋಡ್ರೆ ಇದು ಬಾವಿ ಐತಿ ಗೊತ್ತಾಗಿಲ್ಲ, ಕಸನೂ ಗೊತ್ತಾಗೋಲ್ಲ, ನೀರು ಗೊತ್ತಾಗಿಲ್ಲ, ದೊಡ್ಡ ಹೊಡಿ ಬಂದಂಗೆ ಗೊತ್ತಾಗ್ತೈತಿ. ದಯಮಾಡಿ ಅಧಿಕಾರಿಗಳು ಅಲ್ಲಿ ಸ್ಕೂಲ್ ಬಸ್ಗಳು 10-12 ಹೋಗ್ತಾವ್ರಿ. ಮತ್ತು ರೈತರಂತೂ ಮುಂಜಾನೆ ಸಂಚಾರ ರಾತ್ರಿ ಸರ ಹೋಗ್ರಿ. ಎತ್ತುಗಳ ಗಾಡಿ, ಸ್ಕೂಲ್ ಬಸ್ ಭಯಂಕರ ಹೋಗ್ತಾವ್ರಿ. ದಯಮಾಡಿ ನೋಡ್ರಿ, ಈಗ ಭಾಳ ಡೇಂಜರ್ ಐತಿದ. ಈಗ ಬಾವಿ ಯಾವ್ದ, ಹೊಳಿ ಯಾವ್ದ ಅನ್ನೋದು ಏನೂ ಗೊತ್ತಾಗಂಗಿಲ್ಲ. ಕಂಟಿ ಬೆಳೆದೈತ್ರಿ, ಇಲ್ಲೇ ಬಾವಿ ಐತಿ ಅನ್ನೋದು ಯಾರಿಗೂ ಗೊತ್ತಾಗಂಗಿಲ್ಲ. ದಯಮಾಡಿ ಅಧಿಕಾರಿಗಳು ಹೇಳ್ತೀನಿ, ಇದನ್ನು ಸ್ವಲ್ಪ ಏರೇ ಬಿದ್ದರೆ ಅಂದರೆ